ಬಂದಿದ್ರು ಫಸ್ಟು ಹಿಂದೆ 2-3 ಸತಿ ಬಂದಿದ್ರು, ಅದು ಆಗಲಿಲ್ಲ. ಅವ್ರಿಗೆ ಕೊಟ್ಬಿಟ್ಟು ಹೂಳು ತೆಗೆದು ಎಲ್ಲ ಅಷ್ಟು ಹಾಕ್ತಾರೆ, ಯಾರು ತೊಗೊಂಡೋಗಿ ಹಾಕ್ತಾರೆ, ಯಾರು ಜಮೀನಲ್ಲಿ ಹಾಕ್ತಾರೆ, ಅವ್ರು ಉಪಯೋಗಿಸ್ಕೋಬೇಕಲ್ಲ ಜಮೀನವರು. ಆಮೇಲೆ ತೆಗಿಯೋರ್ಗೂ ಬಂಡವಾಳ ವಾಪಸ್ ಬರಬೇಕಲ್ಲ, ಸರ್ಕಾರಕ್ಕೆ ಹಣ ಕಡಿಮೆ ಆಗಬೇಕು, ಅವನಿಗೂ ತೆಗಿಯೋನಿಗೂ ಮಾಡಬೇಕಲ್ಲ. ಇದು ಸರ್ಕಾರ ಮಾಡಿದ್ರೆ ಅದೊಂದು ದೊಡ್ಡ ಇಶ್ಯೂ ಆಗಿದೆ. ಸೊ ಯಾರು ಖಾಸಗಿಯವ್ರಿಗೆ ಕೊಟ್ಬಿಟ್ಟು ನೀವು ಮಾಡಿಕೊಟ್ರಪ್ಪ ಅಂತ ಹೇಳಬೇಕು. ಸೊ ಅವನ್ನೆಲ್ಲ ರೈತರುಗಳ ಹತ್ರ ಮಾತಾಡ್ಕೋಬೇಕು. ಅದೆಲ್ಲ ನಾವು ಆಲೋಚನೆ ಮಾಡಿದ್ದೀವಿ, ಅದೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ನೋಡೋಣ, ಒಂದು ಗ್ಲೋಬಲ್ ಟೆಂಡರ್ ಕರಿಬೇಕಾಗಿದೆ, ದೊಡ್ಡ ಬಂಡವಾಳ ಹಾಕುವಂಥವ್ರು. ಯಾವ ರೀತಿ 33 TMC ಸಮರ್ಪಕವಾಗಿ ವೇಸ್ಟ್ ಆಗ್ತಾ ಇರೋದನ್ನ ಉಪಯೋಗಿಸ್ಕೊಂಡು ನಮ್ಮ ರೈತರಿಗೆ ಸಹಾಯ ಮಾಡಬೇಕು ಅಂತ. ಸದ್ಯ ರೈತರೆಲ್ಲ ಪಾಪ ಸಮಾಧಾನದಿಂದ ನಮ್ಮ ಕೆಲಸನ ಅರ್ಥ ಮಾಡಿಕೊಂಡು ಒಂದು ಬೆಳೆನ ತ್ಯಾಗ ಮಾಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ 1 ಕೋಟಿ ನಮಸ್ಕಾರಗಳು ಹೇಳ್ತೀನಿ. ಇಲ್ಲಿ ಸ್ಟೇಟ್ಮೆಂಟ್ ಕೊಡೋಕೆ ಆಯ್ತಾರೆ. ಇಂಥ ಕೆಲಸ ಯಾರಾದ್ರು ಮಾಡಿದ್ರಾ? ಏನೋ ಮಾತಾಡ್ತಿದ್ರು, ಅವ್ರ ಹೆಸರುಗಳೆಲ್ಲ ಹೇಳೋದು ಬೇಡ. ಸರ್ ಈಗ ಸರ್ ಇರೋ ಗೇಟ್ಗಿಂತ ಹಳೆ ಗೇಟ್ಗಿಂತ 2 ಅಡಿ ಎತ್ತರ ಮಾಡಿದೆ ಸರ್ ಗೇಟ್ಗಳನ್ನ. ಈ ನೀರಿನ ಸ್ಟೋರೇಜ್ ಪ್ರಮಾಣ ಹಿನ್ನೀರಿಗೆ ನಾನು ಅದನ್ನ ಮಾತಾಡೋಕೆ ಹೋಗುದಿಲ್ಲ, ಅದೆಲ್ಲ ಕಾಂಟ್ರವರ್ಸಿ ಮಾತಾಡೋಕೆ ಹೋಗುದಿಲ್ಲ. ನಮ್ಮ ಡ್ಯಾಮ್ಗೆ ಭದ್ರತೆಗೆ ಏನು ಮಾಡಬೇಕು ಮಾಡ್ತೀವಿ. ಅವರು ಒಂದು ಟೆಕ್ನಿಕಲ್ ರಿಪೋರ್ಟ್ ಕೊಟ್ಟಿದ್ದಾರೆ, ಇದೆಲ್ಲ ಸರ್ಕಾರದವ್ರು ತೀರ್ಮಾನ ಮಾಡಿದ್ರು. ಜಲಾಶಯ ಬಗ್ಗೆ ಮತ್ತೆ ಆಂಧ್ರ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಏನಾದರೂ ಟೈಮ್ ಕೊಡ್ತಾ ಇಲ್ಲ, ನೀವೆಲ್ಲ ಪ್ರೆಸಿಡೆಂಟ್ ಆಗಿ ಟೈಮ್ ಕೊಡೋಕೆ ಮಾಡ್ರಪ್ಪ. ಸರ್ ಈಗ ಪ್ರಾಜೆಕ್ಟ್ SM ಕೃಷ್ಣ ಅವರಿದ್ದಾಗ ಡಿಸಿಷನ್ಸ್ ತೊಗೊಂಡಿದ್ದೀವಿ, ಅವೆಲ್ಲ ಪೆಂಡಿಂಗ್ ಇಡಿ ಅಂತ ಹೇಳಿದ್ದಾರೆ. ಪೆಂಡಿಂಗ್ ಅಂದರೆ ಕ್ಲಿಯರ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಡಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿದೆ ಅಂತ ಇಲಾಖೆಯಲ್ಲಿ ನಾವು ಹೇಳಿದ್ದೀವಿ. ನಿನ್ನೆ ಕೂಡ ನಮ್ಮ ಬಜೆಟಲ್ಲಿ ಏನೇನು ತೀರ್ಮಾನ ಮಾಡಿದ್ದೀವಿ ಎಲ್ಲ ಜೀವ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಎಲ್ಲ ನಾವೆಲ್ಲ ಮಾಡ್ತೀವಿ, ನಾವು ಮಾಡೋ ಕೆಲಸ ಮಾಡ್ತೀವಿ. ಫೈನಲ್ ಆದಮೇಲೆ ಎಲ್ಲ ರೈತರಿಗೆಲ್ಲ ಕಂಪ್ಲೀಟ್ ರಾಯಚೂರಿಂದ ಇಲ್ಲಿವರೆಗೂ 3 ಜಿಲ್ಲೆಯವರು 4 ಜಿಲ್ಲೆಯವ್ರನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡಿ ಇದಕ್ಕೊಂದು ಒಳ್ಳೆ ಪೂಜೆ ಮಾಡಿ ನಿಮ್ಮನ್ನು ಕೂಡ ಇಟ್ಕೊಂಡು ನಿಮ್ಗೆ ಊಟ ಹಾಕಿಸಿ ಎಲ್ಲ ವ್ಯವಸ್ಥೆ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಈಗ ಒಂದು ನವಲಿದೊಂದು ನನಗೆ ತೆಲಂಗಾಣ ಅವ್ರಕ್ಕಿಂತ ಆಂಧ್ರ ಪ್ರದೇಶವರು ಮುಖ್ಯಮಂತ್ರಿಗಳು ಟೈಮ್ ಕೊಡ್ತಾ ಇದ್ದಾರೆ. ನಾವು ಅದಕ್ಕೆ ಸಿದ್ಧ ಇದ್ದೀವಿ. ಇದಲ್ಲದೆ ಇನ್ನೊಂದು ಅದನ್ನು ಪಂಪ್ ಮಾಡಿ ಇನ್ನೊಂದು ಕಡೆ ಹಾಕಬೇಕು ಅಂತೇಳಿ ಒಂದು ವರದಿ 2ನೇ ಆಪ್ಷನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ಬೋರ್ಡು ಅಲ್ಲಿ ನಮ್ಮ ಆಂಧ್ರ ಚೀಫ್ ಮಿನಿಸ್ಟ್ರು ನಮಗೆ ಯಾಕೋ ಮಾತಿಗೆ ಯಾಕೆಂದ್ರೆ ನೀರು ಹೋಗ್ತಾ ಇದ್ದಲ್ಲ, ಅವ್ರಿಗೆ ಹೋಗ್ತಾ ಇದ್ದಲ್ಲ, ಅದಕ್ಕೆ ಅವರು ನಮ್ಗೆ ಲಾಭ ಇದೆ ಅಂತ ಮಾಡಿದ್ದಾರೆ. ಎಲ್ಲ ಡ್ಯಾಮ್ಗೂ ಇದು ಸಮುದ್ರಕ್ಕೆ ಹೋಗ್ತಾ ಇದೆ. ಸೊ ಅವರು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಏನಾದ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಹೂಳು ತುಂಬಿದ್ರಿಂದ 105 TMC 100 TMC ಸಾಮರ್ಥ್ಯ. ಹೂಳನ್ನ ತೆಗೆದುಬಿಟ್ಟು ಕೆಲವರು ಜಮೀನುಗಳಿಗೆ ಹಾಕೊಳ್ಳೋಕ್ಕೆ, ಮರಳವ್ರು ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಅವಕಾಶ ಹಿಂದೆ ಎಲ್ಲ ಒಂದು ಎಸ್ಟಿಮೇಟ್ ಆಗಿದೆ. ಈಗೂ ಕೆಲವರೆಲ್ಲ ಬರ್ತಾ ಇದ್ದಾರೆ. ಸೊ ಡ್ಯಾಮ್ ಬೋರ್ಡಲ್ಲಿ ನಾವು ಇಡ್ತೀವಿ 33 TMC ಮರಳು ತೆಗೆಯೋದು, ಮರಳಿದೆಯೋ ಅದರಿದೆಯೋ ಮಣ್ಣಿದೆಯೋ ಇದು ತೆಗೆಯೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇದು ಯಾರು ಪ್ರೈವೇಟ್ ಅವ್ರು ಬರಬೇಕು, ಅವ್ರದ್ದು ಏನಾದ್ರು ಲಾಭ ಮಾಡ್ಕೊಳ್ಳೋದಾದರೆ ನಮ್ಮದೇನು ಅಭ್ಯಂತರ ಇಲ್ಲ. ಬಟ್ ನಾವು ಬೋರ್ಡಲ್ಲಿ ಇದನ್ನು ತೀರ್ಮಾನ ಮಾಡಬೇಕು. ಇದು ನಮ್ಮ ಪ್ರಯಾರಿಟಿ ಇದೆ, ಅದು ಪ್ರಯಾರಿಟಿ ಇದೆ, ನವಲೇನು ಪ್ರಯಾರಿಟಿ ಇದೆ. ಕೆಳಗಡೆ ಇನ್ನೊಂದು ಹೊಸ ಲಿಫ್ಟ್ ಮಾಡಿಬಿಟ್ಟು ಆ ನೀರನ್ನ ಉಪಯೋಗಿಸ್ಕೊಳ್ಳೋಂಥದ್ದು ಒಂದಿದೆ. ಯಾಕೆಂದರೆ 33 TMC ನಾವು ವೇಸ್ಟ್ ಮಾಡ್ಕೊಳ್ಳೋಕ್ಕಲ್ಲ. ಕೆಳಗಡೆ ಒಂದು ಪ್ರಪೋಸಲ್ ಇದೆ, ಬೋರ್ಡಲ್ಲಿ ಇಟ್ಟಿದ್ದೀವಿ ನಾವು. ಎಲ್ಲ ನಾವು ಟೆಕ್ನಿಕಲ್ ಇದನ್ನೆಲ್ಲ ನಾನು ಬಿಡುಗಡೆ ಮಾಡೋಕ್ಕಾಗಲ್ಲ, ತಿರ್ಗಾಲೆಲ್ಲ ಹೋಗಿ ಎತ್ಕಟ್ಬಿಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.